Hi everyone. Today's concept is preparation of profit and loss appropriation account. This is for second PC accountancy, accounting for partnership ಅಲ್ಲಿ basic concept ಅಲ್ಲಿ ಬರುತ್ತೆ. So first profit and loss appropriation account ಅಂದ್ರೆ ಏನು ಅಂತ ನೋಡೋಣ. Profit and loss appropriation account is merely an extension of the profit and loss of the firm. So ಇಲ್ಲಿ ಒಂದು ಕಂಪನಿನಲ್ಲಿ ಟೋಟಲ್ ಪ್ರಾಫಿಟ್ ಅಂಡ್ ಲಾಸ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಯೂಸ್ ಮಾಡ್ತೀವಿ. ಇಟ್ ಸ್ಟಾರ್ಟ್ಸ್ ವಿತ್ ನೆಟ್ ಪ್ರಾಫಿಟ್ ಅಂಡ್ ಶೋಸ್ ಹೌ ದ ಪ್ರಾಫಿಟ್ಸ್ ಆರ್ ಅಪ್ರಾಪ್ರಿಯೇಟೆಡ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಪಾರ್ಟ್ನರ್ಸ್. ಸೊ ಇಲ್ಲಿ ಏನಂತ ಅಂದರೆ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸು ಪ್ರಾಫಿಟ್ ಏನಾಗಿದೆ ಅದು ಪಾರ್ಟ್ನರ್ಸ್ಗೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ತೋರಿಸ್ತೀವಿ. ಆಲ್ ಅಡ್ಜಸ್ಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಪಾರ್ಟ್ನರ್ಸ್ ಸ್ಯಾಲ್ರಿ, ಪಾರ್ಟ್ನರ್ಸ್ ಕಮಿಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಆರ್ ಮೇಡ್ ಥ್ರೂ ದಿಸ್ ಅಕೌಂಟ್. ಸೊ ಇಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ, ಸೊ ಇನ್ ರೆಸ್ಪೆಕ್ಟ್ ಆಫ್ ಪಾರ್ಟ್ನರ್ಸ್ ಸ್ಯಾಲ್ರಿ, ಪಾರ್ಟ್ನರ್ಸ್ ಕಮಿಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇದಿಷ್ಟು ಐಟಮ್ಸ್ನ ನಾವು ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇವೆ. ಸೊ ಇಲ್ಲಿ ಫಸ್ಟ್ ಪ್ರೋಫಾರ್ಮಾ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಪ್ರೋಫಾರ್ಮಾ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಇಲ್ಲಿ ನೀವೇನಂತಂದರೆ ಹೆಡ್ಡಿಂಗ್ ತಗೊಳ್ಳಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ದಿಸ್ ಈಸ್ ಡೆಬಿಟ್ ಸೈಡ್ ಆ್ಯಂಡ್ ದಿಸ್ ಈಸ್ ಕ್ರೆಡಿಟ್ ಸೈಡ್, ಆಯಿತಾ. ಸೊ ಇಲ್ಲಿ ಫಸ್ಟ್ ಏನಂತಂದರೆ ಪರ್ಟಿಕ್ಯುಲರ್ ಅಮೌಂಟ್. ಸೊ ಇನ್ ಡೆಬಿಟ್ ಸೈಡ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸ್. ಸೊ ಇಲ್ಲಿ ಏನಂತಂದರೆ ಕಂಪನಿ ಪಾಯಿಂಟ್ ಆಫ್ ವ್ಯೂ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಯರ್ ABC ಕಂಪನಿ ಇದೆ. ಸೊ ಈ ಕಂಪನಿನಲ್ಲಿ ಟೋಟಲ್ ಪ್ರಾಫಿಟ್ ಲಾಸ್ ಎಷ್ಟಾಗಿದೆ ಅದನ್ನು ಪಾರ್ಟ್ನರ್ಸ್ಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅನ್ನೋದನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಡೆಬಿಟ್ ಸೈಡ್ ಏನಂತಂದರೆ ಕಂಪನಿಗೆ ಆಗುವಂಥ ಎಲ್ಲ ಎಕ್ಸ್ಪೆನ್ಸಸ್ಸು, ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು ಅಥವಾ ಸ್ಯಾಲ್ರಿ ಆಗಿರ್ಬೋದು, ಕಮಿಷನ್ ಆಗಿರೋದು, ಇದೆಲ್ಲ ಏನಂತಂದರೆ ಎಕ್ಸ್ಪೆನ್ಸಸ್ ಪಾರ್ಟ್ನರ್ಸ್ಗೆ ಏನೇನು ಪೇ ಮಾಡುತ್ತೆ ಕಂಪನಿನಲ್ಲಿರೋ ಪಾರ್ಟ್ನರ್ಸ್ಗೆ ಏನೇನು ಪೇ ಮಾಡುತ್ತೆ ಅಂತ. ಸೊ ಆ್ಯಂಡ್ ಕ್ರೆಡಿಟ್ ಸೈಡ್ ಅಂತ ಅಂದರೆ ನಾವೇನು ರೆಕಾರ್ಡ್ ಮಾಡ್ತೀವಿ ಅಂತಂದರೆ ಇನ್ ಕ್ರೆಡಿಟ್ ಸೈಡ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ಆಲ್ ಇನ್ಕಮ್ ಆ್ಯಂಡ್ ಗೇನ್. ಸೊ ಇಲ್ಲಿ ಏನಂತಂದರೆ ನೆಟ್ ಪ್ರಾಫಿಟ್ಟು ಮತ್ತು ಕಂಪನಿಗೆ ಬರೋ ಅಂಥ ಇನ್ಕಮ್ ಏನು ಅಂತಂದರೆ ಪಾರ್ಟ್ನರ್ಸ್ ಏನಾದ್ರು ಫಾರ್ ಪರ್ಸ್ನಲ್ ಯೂಸ್ಗೆ ಡ್ರಾಯಿಂಗ್ಸ್ ತೊಗೊಂಡು ಅದ್ರ ಮೇಲೆ ಇಂಟ್ರೆಸ್ಟ್ನ ಪೇ ಮಾಡಿದ್ರೆ ದಿಸ್ ಈಸ್ ಆಲ್ಸೋ ಇನ್ಕಮ್ ಫಾರ್ ದ ಕಂಪನಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಈ ರೀತಿ ಪ್ರಿಪೇರ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಏನಂತ ಅಂದರೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸಪೋಸ್ ಇಸ್ ದೇರ್ ಎನಿ ನೆಟ್ ಪ್ರಾಫಿಟ್, ನಾವು ಫಸ್ಟ್ ಐಟಮ್ ಅದನ್ನು ತೊಗೊಳ್ತೀವಿ. ಅದಾದಮೇಲೆ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಫಾರ್ ಎಕ್ಸಾಂಪಲ್ 2 ಪಾರ್ಟ್ನರ್ಸ್ ಇರ್ತಾರೆ ಅಂದ್ಕೊಳ್ಳಿ, ಎಕ್ಸ್ ಆ್ಯಂಡ್ ವೈ, ಅವ್ರಿಗೆ ಎಷ್ಟು ಪೇ ಮಾಡ್ತಾ ಇದ್ದಾರೆ ಕಂಪನಿಗೆ, ಎಕ್ಸ್ ಆ್ಯಂಡ್ ವೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅದೇ ರೀತಿ ಡೆಬಿಟ್ ಸೈಡು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಲ್ಲಿ ನಾನು ಎಕ್ಸ್ ಆ್ಯಂಡ್ ವೈ ಅನ್ನೋ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ, 2 ಪಾರ್ಟ್ನರ್ಸ್ ಆ್ಯಂಡ್ ಟು ಎಕ್ಸ್ ಸ್ಯಾಲ್ರಿ, ಟು ವೈ ಕಮಿಷನ್ಸ್ ಏನೇ ಇದ್ರೂ ಕೂಡ ತೊಗೊಳ್ತೀವಿ. ಅದಾದಮೇಲೆ ನಾವು ನೆಕ್ಸ್ಟು ಕ್ರೆಡಿಟ್ ಸೈಡು ಮತ್ತು ಡೆಬಿಟ್ ಸೈಡು ಎರಡು ಟೋಟಲ್ ಮಾಡ್ತೀವಿ. ಕ್ರೆಡಿಟ್ ಸೈಡು ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಕಮ್ಮಿ ಇತ್ತು ಅಂತಂದರೆ ಕಂಪನಿಗೆ ಏನಾಗುತ್ತೆ ಅಂದರೆ ಪ್ರಾಫಿಟ್ ಆಗುತ್ತೆ. ಸೊ ಯಾಕೆ ಪ್ರಾಫಿಟ್ ಅಂತಂದರೆ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಮ್ಮಿ ಇದ್ದಾಗ ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದು ಇನ್ಕಮ್ಸ್ ಕಮ್ಮಿ ಇದ್ದಾಗ ಏನಾಗುತ್ತೆ ಅಂದರೆ ಲಾಸ್ ಆಗುತ್ತೆ. ಸೊ ಇದಿಷ್ಟು ಕಾನ್ಸೆಪ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ, ಆಯ್ತಲ್ವಾ. ನೆಕ್ಸ್ಟು ಇದ್ರ ಮೇಲೆ ಒಂದು ಪ್ರಾಬ್ಲಮ್ನ ನೋಡೋಣ, ವೆರಿ ಈಸಿ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಈ ಪ್ರಾಬ್ಲಮಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟ್ ಇಲ್ಲಿ ಏನಂತಂದರೆ ಅರುಣ್ ಆ್ಯಂಡ್ ವರುಣ್ ಆರ್ ದ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 2:1. ಸೊ ಇಲ್ಲಿ ಅರುಣ್ ಆ್ಯಂಡ್ ವರುಣ್ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಅವ್ರ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷಿಯೋ ಏನಿದೆ ಅಂತಂದರೆ 2:1 ಇದೆ. ದೇರ್ ಓಪನಿಂಗ್ ಕ್ಯಾಪಿಟಲ್ ಬೀಯಿಂಗ್ rupees 80,000 and 50,000. ಓಪನಿಂಗ್ ಕ್ಯಾಪಿಟಲ್ ಅರುಣ್ಗೆ 80,000 ಇದೆ ಆ್ಯಂಡ್ ವರುಣ್ 50,000 ಇದೆ ರೆಸ್ಪೆಕ್ಟಿವ್ಲಿ. ದೇ ಅರ್ನೆಡ್ ಎ ಪ್ರಾಫಿಟ್ ಆಫ್ rupees 20,000 ಬಿಫೋರ್ ಅಲೋಯಿಂಗ್ ದ ಫಾಲೋಯಿಂಗ್. ಸೊ ಟೋಟಲ್ ಕಂಪನಿನಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ ಅಂತಂದರೆ 20,000 ಆಗಿದೆ ಬಿಫೋರ್ ಅಲೋಯಿಂಗ್ ದ ಫಾಲೋಯಿಂಗ್. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಏನೇನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಒಂದು ಏನಂತಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 8% ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಸೊ ಏನಂತಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಇಂಟ್ರೆಸ್ಟನ್ನು ತಗೊಳ್ತಾ ಇದ್ದಾರೆ ಎಷ್ಟಂತಂದರೆ ಪರ್ ಆ್ಯನಮ್ 8%. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅರುಣ್ rupees 800 ಆ್ಯಂಡ್ ವರುಣ್ rupees 600. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಅರುಣ್ ಎಷ್ಟಿದೆ 800 ಇದೆ, ವರುಣ್ 600 ಇದೆ. ಆ್ಯಂಡ್ ಸ್ಯಾಲ್ರಿ ಟು ಅರುಣ್ rupees 3,000 ಪರ್ ಆ್ಯನಮ್ ಇದೆ ಆ್ಯಂಡ್ ಕಮಿಷನ್ ಟು ವರುಣ್ rupees 2,000 ಪರ್ ಆ್ಯನಮ್ ಇದೆ. ಓಕೆ, ಆಫ್ಟರ್ ದಟ್ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕೇಳಿದ್ದಾರೆ.
ಸೊ ಇದು ಪ್ರಾಬ್ಲಮ್ಮು. ಈ ಥರ ಪ್ರಾಬ್ಲಮ್ಮು ನಿಮಗೆ ಮೇಯ್ನ್ ಎಕ್ಸಾಮ್ಗೆ 6 ಮಾರ್ಕ್ಸ್ಗೆ ಕಂಪಲ್ಸರಿ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಏನಂತಂದರೆ ನೀವು ಈ ಪಾರ್ಟ್ ಏನಿದೆ ಇದನ್ನು ನೋಡಬೇಕು. ಅವ್ರ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷಿಯೋ ಏನಿದೆ ಫಸ್ಟ್ 2:1 ಇದೆ. ಓಕೆ, ಅದಾದಮೇಲೆ ದೇರ್ ಕ್ಯಾಪಿಟಲ್ ಏನಿದೆ ಅರೌಂಡ್ 80,000 ಇದೆ, ವರುಣ್ 50,000 ಇದೆ. ಸೊ ಇದಿಷ್ಟು ಇನ್ಫಾರ್ಮೇಷನ್. ಅದಾದಮೇಲೆ ನೋಡಿ ದೇ ಅರ್ನೆಡ್ ಎ ಪ್ರಾಫಿಟ್ ಆಫ್ ₹20,000. ಸೊ ಈ ಪ್ರಾಫಿಟ್ ಏನಿದೆ ಫಸ್ಟ್ ಇದನ್ನು ನಾವು ಪ್ರೋ ಫಾರ್ಮಾದಲ್ಲಿ ನೋಡಿದಾಗೆ ನೀವು ಪ್ರಾಫಿಟನ್ನು ತಗೋಬೇಕು. ಕ್ರೆಡಿಟ್ ಸೈಡ್ ಅಂತಂದ್ರೆ ಕಂಪನಿಗೆ ಏನೇನು ಇನ್ಕಮ್ ಬಂದಿದೆ ಅದನ್ನ ಕ್ರೆಡಿಟ್ ಸೈಡು, ಕಂಪನಿಯಿಂದ ಪಾರ್ಟ್ನರ್ಸ್ಗೆ ಏನೇನು ಪೇ ಮಾಡ್ತಾ ಇದ್ದಾರೆ ಎಕ್ಸ್ಪೆನ್ಸಸ್ ಅದು ಡೆಬಿಟ್ ಸೈಡ್ನ ನಾವು ರೆಕಾರ್ಡ್ ಮಾಡ್ತೀವಿ. ಇದಿಷ್ಟೇ ಸಿಂಪಲ್. ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡೋಣ. ಸೊ ಫಸ್ಟ್ ಕ್ರೆಡಿಟ್ ಸೈಡ್ ಏನಂತಂದ್ರೆ ದೇ ಅರ್ನೆಡ್ ಎ ಪ್ರಾಫಿಟ್ ಆಫ್ ₹20,000 ಅಂತ ಕೊಟ್ಟಿದೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇದೇನಂತಂದ್ರೆ ದಿಸ್ ಈಸ್ ನೆಟ್ ಪ್ರಾಫಿಟ್. ಎಷ್ಟಿದೆ? 20,000 ಇದೆ. ಸೊ ಇಲ್ಲಿಗೆ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟು 1 by 1 ಅಡ್ಜಸ್ಟ್ಮೆಂಟ್ನ ನೋಡೋಣ. ಸೊ ಅಡ್ಜಸ್ಟ್ಮೆಂಟ್ ಏನಿದೆ ಅಂತಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 8%. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಪಾರ್ಟ್ನರ್ಸ್ ಬಿಸ್ನೆಸ್ಸಲ್ಲಿ ಏನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದಾರಲ್ವಾ ಅದಕ್ಕೆ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಏನಂತಂದರೆ 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ತಗೊಳ್ಳಿ. ಸೊ ಇಯರ್ 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅರುಣ್ ಎಷ್ಟಿದೆ ಅಂತಂದರೆ ಅವ್ರ ಕ್ಯಾಪಿಟಲ್ ಬಂದು 80,000 ಇದೆ ಆ್ಯಂಡ್ ವರುಣ್ 50,000 ಇದೆ. ಸೊ ಅರುಣ್ಗೆ 80,000 ಮೇಲೆ 8% ಕ್ಯಾಲ್ಕುಲೇಟ್ ಮಾಡಿದ್ರೆ 6,400 ಬರುತ್ತೆ ಆ್ಯಂಡ್ ವರುಣ್ಗೆ 50,000 ಮೇಲೆ 8% ಕ್ಯಾಲ್ಕುಲೇಟ್ ಮಾಡಿದ್ರೆ 4,000 ಬರುತ್ತೆ. ಸೊ ಇವೆರಡು ಅಮೌಂಟನ್ನ ಇನ್ನರ್ ಕಾಲಮ್ ಬರ್ಕೊಳ್ಳಿ. 6,400 ಪ್ಲಸ್ 4,000 ಎಷ್ಟಾಗುತ್ತೆ ಅಂದರೆ 10,400 ಆಗುತ್ತೆ. ಅದನ್ನು ಔಟರ್ ಕಾಲಮಲ್ಲಿ ಬರೀರಿ. ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅರುಣ್ ₹800 ಆ್ಯಂಡ್ ವರುಣ್ ₹600 ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕಂಪನಿನಲ್ಲಿ ಸ್ವಲ್ಪ ಡ್ರಾಯಿಂಗ್ಸ್ ಪರ್ಸ್ನಲ್ ಯೂಸ್ಗೆ ಅಮೌಂಟ್ ತೊಗೊಂಡಿದ್ದಾರೆ, ಅದಕ್ಕೆ ಇಂಟ್ರೆಸ್ಟನ್ನು ಪೇ ಮಾಡ್ತಾ ಇದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾವಾಗಲೂ ಕೂಡ ಕ್ರೆಡಿಟ್ ಸೈಡ್ ಬರೀಬೇಕು, ಯಾಕಂತಂದರೆ ಇದು ಕಂಪನಿಗೆ ಇನ್ಕಮ್. ಸೊ ಇಲ್ಲಿ ಬರೀರಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಡೈರೆಕ್ಟಾಗಿ ಅಮೌಂಟನ್ನು ಕೊಟ್ಟಿದ್ದಾರೆ. ಅರುಣ್ ಎಷ್ಟಿದೆ ಅಂತಂದರೆ ₹800 ಆ್ಯಂಡ್ ವರುಣ್ ₹600. ಸೊ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೆದು ಅರುಣ್ 800 ವರುಣ್ 600. 800 ಪ್ಲಸ್ 600 ಮಾಡಿದ್ರೆ 1,400 ಬರುತ್ತೆ. ಅದನ್ನು ಔಟರ್ ಕಾಲಮ್ ಹಾಕಿ. ಅದಾದಮೇಲೆ ನೆಕ್ಸ್ಟ್ ಸಿ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ ನೋಡಿ. ಸ್ಯಾಲ್ರಿ ಟು ಅರುಣ್ ₹3,000 ಪರ್ ಆ್ಯನಮ್. ಸ್ಯಾಲ್ರಿ ಟು ಅರುಣ್ ₹3,000 ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬರೀರಿ ಬೈ ಸ್ಯಾಲರಿ ಟು ಅರುಣ್. ಸೊ ಬೈ ಸ್ಯಾಲರಿ ಟು ಅರುಣ್ ಪರ್ ಆ್ಯನಮ್ ಎಷ್ಟಿದೆ ಅಂತಂದರೆ 3,000 ಇದೆ. ಡೈರೆಕ್ಟಾಗಿ 3,000 ಬರೀರಿ. ಅದಾದಮೇಲೆ ಡಿ ಅಡ್ಜಸ್ಟ್ಮೆಂಟ್ ನೋಡಿ. ಕಮಿಷನ್ ಟು ವರುಣ್ ₹2,000 ಪರ್ ಆ್ಯನಮ್ ಇದೆ. ಸೊ ಕಮಿಷನ್ ಕೊಡ್ತಾ ಇದ್ದಾರೆ ವರುಣ್ಗೆ ಎಷ್ಟು ಅಂತ ಅಂದರೆ 2,000 ಪರ್ ಆ್ಯನಮ್. ಸೊ ಇದಾದಮೇಲೆ ನೋಡಿ ನಾವೆಲ್ಲ ಅಡ್ಜಸ್ಟ್ಮೆಂಟ್ನು ಟ್ರೀಟ್ ಮಾಡಿದ್ವಿ. ಫಸ್ಟ್ ಪ್ರಾಫಿಟನ್ನು ತೊಗೊಂಡಿದ್ವಿ. ಪ್ರಾಫಿಟ್ ಎಷ್ಟಿದೆ ನೆಟ್ ಪ್ರಾಫಿಟ್ ತೊಗೊಂಡಿದ್ವಿ. ಆಫ್ಟರ್ ದಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8% ಇದು ಟ್ರೀಟ್ ಆಯಿತು. ಆ್ಯಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 800 ಆ್ಯಂಡ್ 600 ಈ ಅಮೌಂಟು ಟ್ರೀಟ್ ಆಯಿತು. ಆ್ಯಂಡ್ ಸ್ಯಾಲ್ರಿ ಟು ಅರುಣ್ ಎಷ್ಟಿದೆ 3,000 ಪರ್ ಆ್ಯನಮ್ ಆ್ಯಂಡ್ ಕಮಿಷನ್ ಟು ವರುಣ್ 2,000 ಪರ್ ಆ್ಯನಮ್. ಸೊ ಇದಿಷ್ಟು ಆದಮೇಲೆ ಎಲ್ಲ ಐಟಮ್ಸ್ ನಾವು ತೊಗೊಂಡಾದ್ಮೇಲೆ ಫಸ್ಟ್ ನಾವು ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ತೀವಿ. ಇಲ್ಲಿ 20,000 ಪ್ಲಸ್ 1,400 ಇದೆ, 21,400 ಬರುತ್ತೆ. ಇಲ್ಲಿ 10,400 3,000 2,000 ಇದೆ. ಸೊ ಇಲ್ಲಿ ಟೋಟಲ್ ಎಷ್ಟು ಬರುತ್ತೆ ಅಂದರೆ 15,400 ಬರುತ್ತೆ. ಸೊ ಇವಾಗ ಯಾವ ಸೈಡ್ ಜಾಸ್ತಿ ಇದೆ ನೋಡಿ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ ಅಂತಂದರೆ 21,400 ಇದೆ. ಸೊ ಯಾವ ಸೈಡ್ ಜಾಸ್ತಿ ಇದೆ ಅಮೌಂಟನ್ನು ಎರಡು ಸೈಡ್ ಬರೀರಿ. 21,400 ಇದನ್ನೆಲ್ಲನೂ ಕೂಡ ಲೆಸ್ ಮಾಡಿ ಎಷ್ಟು ಸಿಗತ್ತೆ ಅಂತಂದರೆ 6,000 ಸಿಗತ್ತೆ. ಸೊ ದಿಸ್ 6,000 ಇಸ್ ದ ಪ್ರಾಫಿಟ್. ಏನಂತಂದರೆ ಇಲ್ಲಿ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಮ್ಮಿ ಇದೆ, ಹಾಗಾಗಿ 6,000 ಪ್ರಾಫಿಟ್. ಸೊ ಇಲ್ಲಿ ಏನಂತಂದರೆ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಅರುಣ್ ಆ್ಯಂಡ್ ವರುಣ್. ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಅರುಣ್ ಆ್ಯಂಡ್ ವರುಣ್. ಟೋಟಲ್ ಪ್ರಾಫಿಟ್ ಎಷ್ಟಿದೆ 6,000 ಇದೆ. 6,000ಅಲ್ಲಿ ಇಂಟು 2/3. ಹೆಂಗೆ 2/3 ಅಂದರೆ ಅವ್ರ ರೇಷಿಯೋ ಎಷ್ಟಿದೆ 2:1 ಇದೆ. 2 ಫಾರ್ ಅರುಣ್ 1 ಫಾರ್ ವರುಣ್. ಸೊ ಹಾಗಾಗಿ ಅರುಣ್ 6,000 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 6,000ಅಲ್ಲಿ 2/3 ಮಾಡಿದ್ರೆ 4,000 ಫಾರ್ ಅರುಣ್ ಆ್ಯಂಡ್ ವರುಣ್ಗೆ 6,000ಅಲ್ಲಿ 1/3 ಮಾಡಿದ್ರೆ 2,000 ಫಾರ್ ದ ವರುಣ್. ಸೊ ಇವಾಗ ನೋಡಿ ಟೋಟಲ್ 10,400 3,000 2,000 ಆ್ಯಂಡ್ ದಿಸ್ 6,000 ಪ್ರಾಫಿಟ್. ಸೊ ಟೋಟಲ್ 21,400. ಇಯರ್ ಆಲ್ಸೋ 21,400. ಸೊ ಇದಿಷ್ಟು ಸಿಂಪಲ್ ಆಗಿ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಎಕ್ಸಾಮಲ್ಲಿ ಕಂಪಲ್ಸರಿ ಇರುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್.
ಸೊ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಕ್ರೆಡಿಟ್ ಸೈಡ್ ಏನೇನು ಐಟಮ್ಸ್ ಬರುತ್ತೆ ಅಂದರೆ ಒಂದು ಪ್ರಾಫಿಟ್, ನೆಟ್ ಪ್ರಾಫಿಟ್ ಇದ್ರೆ ಬರುತ್ತೆ. ಅದು ಬಿಟ್ಟರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇವೆರಡೇ ಐಟಮ್ ಆಲ್ಮೋಸ್ಟ್ ಬರುತ್ತೆ. ಈ ಸೈಡ್ ಏನಂತ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲ್ರಿ, ಕಮಿಷನ್. ಸೊ ಇದಿಷ್ಟು ಕೂಡ ಯಾವಾಗಲೂ ಕೂಡ ಡೆಬಿಟ್ ಸೈಡ್ ಬರುತ್ತೆ. ಸೊ ಇದಿಷ್ಟನ್ನು ಮಾಡಿ ಎರಡು ಸೈಡ್ ಟೋಟಲ್ ಮಾಡಿ. ಯಾವ ಸೈಡ್ ಟೋಟಲ್ ಬರುತ್ತೆ, ಕ್ರೆಡಿಟ್ ಸೈಡ್ ಬಂದರೆ ಪ್ರಾಫಿಟ್ಟು, ಡೆಬಿಟ್ ಸೈಡ್ ಬಂದರೆ ಲಾಸು, ಅದನ್ನು ಸೇಮ್ ಪಾರ್ಟ್ನರ್ಸ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ನ ಇದೇ ವಿಡಿಯೋದಲ್ಲಿ ನೋಡೋಣ. ಎಸ್, ದಿಸ್ ಈಸ್ ದ ಸೆಕೆಂಡ್ ಪ್ರಾಬ್ಲಮ್. Here, Shweta and Shilpa are partners sharing profit and losses in the ratio of 2:1 with capitals of rupees 2,50,000 and rupees 1,50,000 respectively. ಸೊ ಇಲ್ಲಿ ಶ್ವೇತಾ ಆ್ಯಂಡ್ ಶಿಲ್ಪಾ ಅನ್ನೋರು ಪಾರ್ಟ್ನರ್ಸ್ ಇದ್ದಾರೆ ಇಬ್ಬರು. ದೇರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷಿಯೋ ಬಂದು 2:1 ಇದೆ. ವಿತ್ ಕ್ಯಾಪಿಟಲ್ ಶ್ವೇತಾ 2,50,000 ಇದೆ ಆ್ಯಂಡ್ ಶಿಲ್ಪಾ 1,50,000 ರೆಸ್ಪೆಕ್ಟಿವ್ಲಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಈಸ್ ಅಗ್ರೀಡ್ ಅಟ್ 5% ಪರ್ ಆ್ಯನಮ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸು ಎಷ್ಟಿದೆ ಅಂತಂದರೆ 5% ಪರ್ ಆ್ಯನಮ್ ಇದೆ. And next, Shilpa is to be allowed an annual salary of rupees 8,000. ಶಿಲ್ಪನ್ಗೆ ಆ್ಯನ್ಯುವಲ್ ಸ್ಯಾಲ್ರಿ ಎಷ್ಟು ಕೊಡ್ತಾ ಇದ್ದಾರೆ ಕಂಪನಿಯಿಂದ ಅಂದರೆ 8,000 ಕೊಡ್ತಾರೆ. ಫ್ರಮ್ ದ ಬಿಸ್ನೆಸ್ಸಿಂದ ಎಷ್ಟು ಕೊಡ್ತಾ ಇದ್ದಾರೆ, 8,000 ಕೊಡ್ತಾ ಇದ್ದಾರೆ. ಡ್ಯೂರಿಂಗ್ ದ ಇಯರ್ ಆಫ್ 2024-25, they earned a profit of rupees 30,000. ಸೊ ಡ್ಯೂರಿಂಗ್ 2024-25 ಟೋಟಲ್ ಎಷ್ಟು ಪ್ರಾಫಿಟ್ ಆಗಿದೆ ಬಿಸ್ನೆಸ್ಸಲ್ಲಿ ಅಂತಂದರೆ 30,000 ಆಗಿದೆ. ಎ ಪ್ರಾವಿಷನ್ ಆಫ್ rupees 2,000 is to be made in respect of commission to the ಮ್ಯಾನೇಜರ್. ಸೊ ಇಲ್ಲಿ ಮ್ಯಾನೇಜರ್ಗೆ ಕಮಿಷನ್ನ ಪೇ ಮಾಡಿದ್ದಾರೆ. ಎ ಪ್ರಾವಿಷನ್ ಆಫ್ rupees 2,000 is to be made in respect of commission to the manager ಎಷ್ಟಿದೆ ಅಂದರೆ 2,000. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬೀಯಿಂಗ್ ಶ್ವೇತಾ rupees 2,000 ಆ್ಯಂಡ್ ಶಿಲ್ಪಾ rupees 1,000 ಇದೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಶ್ವೇತಾ 2,000 ಪೇ ಮಾಡ್ತಾರೆ, ಶಿಲ್ಪಾ 1,000 ಮಾಡ್ತಾರೆ. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಈ ಕ್ವಶನ್ ನೋಡಿ ಏನಂತಂದರೆ ಪಾಯಿಂಟ್ ವೈಸ್ ಕೊಟ್ಟಿಲ್ಲ, ಅಡ್ಜಸ್ಟ್ಮೆಂಟ್ ವೈಸ್ ಕೊಟ್ಟಿಲ್ಲ, ಪ್ಯಾರಾಗ್ರಾಫ್ ವೈಸ್ ಕೊಟ್ಟಿದ್ದಾರೆ. ಸೊ ಈ ಥರ ಕ್ವಶನ್ ಹಿಂಗಿರುತ್ತೆ. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವು ಏನಂತ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಸೆಂಟೆನ್ಸ್ ವೈಸ್. ಶ್ವೇತಾ ಆ್ಯಂಡ್ ಶಿಲ್ಪಾ ಆರ್ ಪಾರ್ಟ್ನರ್ಸ್, ದೇರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 2:1 ಇದೆ. ಆ್ಯಂಡ್ ಕ್ಯಾಪಿಟಲ್ಸ್ 2,50,000 1,50,000 ಕೊಟ್ಟಿದ್ದಾರೆ. ಫಸ್ಟ್ ನಾವು ಕ್ರೆಡಿಟ್ ಸೈಡ್ ಯಾವಾಗಲೂ ಏನು ತೊಗೊಳ್ತೀವಿ ಅಂತಂದರೆ ಫಸ್ಟ್ ನೀವು ಹೆಡ್ಡಿಂಗ್ ತೊಗೊಳ್ಳಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೆಡ್ಡಿಂಗ್ ಕೊಟ್ಟು ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್ ಪರ್ಟಿಕ್ಯುಲರ್ ಅಮೌಂಟ್ನ ತೊಗೊಳ್ಳಿ. ಸೊ ಕ್ರೆಡಿಟ್ ಸೈಡ್ ಆಲ್ವೇಸ್ ವಿ ಆರ್ ರೆಕಾರ್ಡ್ ಫಸ್ಟ್ ಥಿಂಗ್ ಏನಂತ ಅಂದರೆ ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಹೌದು. ಏನಂತ ಅಂದರೆ ಡ್ಯೂರಿಂಗ್ ದ ಇಯರ್ 2024-25 ದೇ ಅರ್ನೆಡ್ ಎ ಪ್ರಾಫಿಟ್ ಆಫ್ rupees 30,000. ಸೊ 30,000 ಪ್ರಾಫಿಟ್ ಆಗಿದೆ. ಬೈ ನೆಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆ ಅಂದರೆ 30,000. ಇದು ಫಸ್ಟು ರೆಕಾರ್ಡ್ ಮಾಡಬೇಕಾಗಿರೋದು. ಅದಾದಮೇಲೆ ನೆಕ್ಸ್ಟು ಫಸ್ಟಿಂದ ಬರೋಣ ಈಗ. ಸೊ ಏನಂತಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಗ್ರೀಡ್ ಅಟ್ 5% ಪರ್ ಆ್ಯನಮ್. ಶಿಲ್ಪಾ is to be allowed and ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಗ್ರೀಡ್ ಅಟ್ 5% ಪರ್ ಆ್ಯನಮ್. ಸೊ ಇಲ್ಲಿ ತನಕ 1 ಸೆಂಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಎಷ್ಟಿದೆ, 5% ಇದೆ. ಸೊ ಇಲ್ಲಿ ತಗೊಳ್ಳಿ ಡೆಬಿಟ್ ಸೈಡು 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಅಂತ. ಶ್ವೇತಾ ಎಷ್ಟು ಕ್ಯಾಪಿಟಲ್ ಇದೆ, 2,50,000 ಇದೆ. ಆ್ಯಂಡ್ ಶಿಲ್ಪಾ ಎಷ್ಟಿದೆ, 1,50,000 ಇದೆ. 2,50,000 ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 12,500 ಬರುತ್ತೆ. ಸೊ ಎನಿಹೌ ನಿಮಗೆ ಕ್ಯಾಲ್ಕುಲೇಟರಲ್ಲಿ 2,50,000 ಇಂಟು 5% ಮಾಡಿದ್ರೆ ನಿಮಗೆ 12,500 ಬರುತ್ತೆ. ಆ್ಯಂಡ್ ಶಿಲ್ಪ 1,50,000ಗೆ 5% ಮಾಡಿದ್ರೆ 7,500 ಬರುತ್ತೆ. ಸೊ ಆ್ಯಕ್ಚುಲಿ ಇದನ್ನು ಇನ್ನರ್ ಕಾಲಮಲ್ಲಿ ಬರೆದು ಟೋಟಲ್ 20,000ನ ಔಟರ್ ಕಾಲಮಲ್ಲಿ ಬರಬೇಕು. ಆ್ಯಂಡ್ ಈಗಾದರೂ ಕೂಡ ನಡೆಯುತ್ತೆ. ಸೊ ಅರ್ಥ ಗೊತ್ತಾಗ್ತಿದಿಲ್ವಾ? ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ, ಶ್ವೇತಾ 2,50,000ಗೆ 5% ಅಂದರೆ 12,500 ಆ್ಯಂಡ್ ಶಿಲ್ಪ 1,50,000ಗೆ 5% ಅಂದರೆ 7,500. ಅದಾದಮೇಲೆ ನೆಕ್ಸ್ಟ್ ನೋಡಿ, ಶಿಲ್ಪ ಇಸ್ ಟು ಬಿ ಅಲೌಡ್ ಆ್ಯನ್ ಆ್ಯನ್ಯುವಲ್ ಸ್ಯಾಲ್ರಿ ಆಫ್ rupees 8,000. ಶಿಲ್ಪನ್ಗೆ ಆ್ಯನ್ಯುವಲ್ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಶಿಲ್ಪ ಇಸ್ ಟು ಬಿ ಅಲೌಡ್ ಆ್ಯನ್ ಆ್ಯನ್ಯುವಲ್ ಸ್ಯಾಲ್ರಿ ಆಫ್ rupees 8,000 ಇದೆ. ಸೊ ಇಲ್ಲಿ ನೀವು ಬರೀರಿ ಟು ಸ್ಯಾಲರಿ ಟು ಶಿಲ್ಪ ಎಷ್ಟಿದೆ ಅಂತ ಅಂದರೆ 8,000 ಇದೆ. ಅರ್ಥ ಆಗ್ತಿದೆ? 8,000. ಅದಾದಮೇಲೆ ನೆಕ್ಸ್ಟು ಮ್ಯಾನೇಜರ್ಗೆ ಕಮಿಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಾಫಿಟನ್ನು ನಾವು ಆಲ್ರೆಡಿ ತೊಗೊಂಡಿದ್ದೀವಿ. ಸೊ ಇಲ್ಲಿ ಏನಂತಂದರೆ 5% ಕ್ಯಾಲ್ಕುಲೇಟ್ ಆಯಿತು, ಇದು 8,000 ಆಯಿತು. Then a provision of rupees 2,000 is to be made in respect of commission to the manager. So to commission account ಅಥವಾ ಟು ಕಮಿಷನ್ ಟು ಮ್ಯಾನೇಜರ್ ಎಷ್ಟಿದೆ ಅಂದರೆ 2,000 ಇದೆ. 2,000 ಇದೆ. ಅದಾದಮೇಲೆ ನೆಕ್ಸ್ಟು ಇನ್ನು ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ.
ಎಸ್ ಕೊಟ್ಟಿದ್ದಾರೆ ಏನಂತಂದ್ರೆ ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್ ಬೀಯಿಂಗ್ ಶ್ವೇತಾ 2000 ಅಂಡ್ ಶಿಲ್ಪ 1000 ಅಂತ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಶ್ವೇತಾ ಎಷ್ಟು 2000, ಶಿಲ್ಪ 1000 ಇದೆ. ಸೊ ಟೋಟಲ್ ಮಾಡಿದ್ರೆ 3000 ಬರುತ್ತೆ. ಅರ್ಥ ಆಗ್ತಿದೆ? ಸೊ ಇವಾಗ ನೋಡಿ ನಾನು ಎಲ್ಲ ಅಮೌಂಟನ್ನು ತೊಗೊಂಡಿದ್ದೀನಿ. ರೌಂಡ್ ಅಪ್ ಮಾಡಿರೋದೆಲ್ಲ ಆಲ್ರೆಡಿ ವಿ ಹ್ಯಾವ್ ಟೇಕನ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಇವಾಗ ಕ್ರೆಡಿಟ್ ಸೈಡ್ ಟೋಟಲ್ ಮಾಡೋಣ. ಕ್ರೆಡಿಟ್ ಸೈಡ್ ಎಷ್ಟು ಬರುತ್ತೆ ನೋಡಿ, 30,000, ಇದು 3,000, 33,000 ಬರುತ್ತೆ. ಆ್ಯಂಡ್ ಡೆಬಿಟ್ ಸೈಡು 12,500, 7,500, ದೆನ್ 8,000, 2,000, ಟೋಟಲ್ ಎಷ್ಟು ಬರುತ್ತೆ ಅಂದರೆ 30,000 ಬರುತ್ತೆ. ಸೊ ಇಲ್ಲಿ ನಮಗೆ ಕ್ರೆಡಿಟ್ ಸೈಡು ಇನ್ಕಮ್ ಜಾಸ್ತಿ ಇದೆ ಆ್ಯಂಡ್ ಎಕ್ಸ್ಪೆನ್ಸಸ್ ಕಮ್ಮಿ ಇದೆ. ಸೊ ಇಯರ್ ನಮಗೆ ಏನಾಗ್ತಿದೆ ಅಂದರೆ ಪ್ರಾಫಿಟ್ ಆಗ್ತಿದೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಶ್ವೇತಾ ಆ್ಯಂಡ್ ಶಿಲ್ಪ ಎಷ್ಟು ಪ್ರಾಫಿಟ್ ಆಗ್ತಿದೆ ಅಂದರೆ 3,000 ಪ್ರಾಫಿಟ್ ಆಗ್ತಿದೆ. 3,000 ಡಿಫ್ರೆನ್ಸ್ ಬರ್ತಿದೆ. ಸೊ ಇಲ್ಲಿ 3,000ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂದರೆ ಅಕಾರ್ಡಿಂಗ್ ಟು ದೇರ್ ರೇಷಿಯೋ ಎಷ್ಟಿದೆ ನೋಡಿ, ಅವ್ರದ್ದು 2:1 ಇದೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಶ್ವೇತಾ 3,000 ಇಂಟು 2/3 ಮಾಡಿದ್ರೆ 2,000. ಫಾರ್ ಶಿಲ್ಪ 3,000 ಇಂಟು 1/3 ಮಾಡಿದ್ರೆ 1,000 ಬರುತ್ತೆ. ಟೋಟಲ್ 3,000 ಇಸ್ ದ ಪ್ರಾಫಿಟ್. ಸೊ ಇದಿಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್. ಸೊ ದಿಸ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ಟಾಪಿಕ್ ಇನ್ ಅಕೌಂಟೆನ್ಸಿ. And if you are understanding this video, please do like and subscribe for my channel. Thank you for everyone who are all watching my videos. All the best to your exam. Do well. Thank you.